ಎಲ್ಲರಿಗೂ ಶುಭೋದಯ ಕರ್ನಾಡು. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಸುಮ್ಮನೆ ಹಂಗೆ ಹೋಗೋಣ ಅಂತ ಬೆಳಗ್ಗೆನೆದ್ದು ಒಂದು ವಾಕ್ ಬಂದಿದ್ದೀನಿ. ನಾನೊಂದು 15-20 ನಿಮಿಷ ನಾನು ವಾಕ್ ಮಾಡ್ತೀನಿ. ಯಾವಾಗಲೂ ಬೆಳಿಗ್ಗೆ ಎದ್ದು ಡೈಲಿ ಒಂದು 15-20 ನಿಮಿಷ ವಾಕ್ ಮಾಡ್ತೀನಿ. ಸೊ ಏನು ಅಂತಂದರೆ ಬೆಳಿಗ್ಗೆ ಎದ್ದಾಗ ಒಂದು ಒಳ್ಳೆ ಮೂಡ್ ಇರುತ್ತೆ. ಸುಮ್ಮನೆ ಎದ್ದು ಈ ಮೊಬೈಲ್ ಹಿಡ್ಕೊಳ್ಳೋದು, ಮೊಬೈಲ್ ಯೂಸ್ ಮಾಡೋದು, ಇದರಿಂದ ಏನು ಅನಿಸಲ್ಲ. ಸೊ ಅದಕ್ಕೇ ಅಂದರೆ ಇದರಿಂದ ಏನು ಯೂಸ್ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನಮ್ಮ ಬಾಡಿಗೆ ಬೇಕಾಗಿರೋಂಥ ಎನರ್ಜಿ, ಸೊ ದಿನದಲ್ಲಿ ಡೈಲಿ ಲೈಫಲ್ಲಿ ನಾವು ಏನೇನು ಮಾಡಬೇಕು ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ಸೊ ಅದಕ್ಕೇ ನಾನು ಬೆಳಗ್ಗೆ ಎದ್ದು ಒಂದು ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ನಂಗೆ ಗೊತ್ತಾಗ್ತಾಯಿಲ್ಲ ನಂಗೆ ಏನು ಮಾತಾಡಬೇಕು ಅಂತ. ಏಕೆ ಅಂತಂದರೆ ನನಗೆ ಸ್ಟೇಜ್ ಫಿಯರ್ ಇದೆ. ಸ್ಟೇಜ್ ಫಿಯರ್ ಅಂದರೆ ಈ ತುಂಬ ಜನಗಳು ಇದ್ದಿದ್ದ ಜಾಗದಲ್ಲಿ ನನಗೆ ಕ್ಯಾಮ್ರಾ ಎತ್ತಿ ಮಾತಾಡೋಕ್ಕೆ ಬರ್ತಾಯಿಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ ನನಗೆ ಕ್ಯಾಮ್ರನ ನೋಡಿಕೊಂಡು ಮಾತಾಡೋಕ್ಕೆ ಬರ್ತಾಯಿಲ್ಲ. ಏಕೆಂದರೆ ನಾನು ಡಿಸ್ಟ್ರಾಕ್ಟ್ ಆಗ್ತಾಯಿದ್ದೀನಿ. ಹೆಂಗೆ ಅಂತಂದರೆ ಈಗ ಮಾತಾಡ್ತಾ ಇರ್ತೀನಿ, ಒಂದೇ ಸರಿ ಬೇರೆ ಕಡೆ ನೋಡೋದು. ಇದು ಯಾಕೆ ಈ ಥರ ಆಗ್ತಿದೆ ಗೊತ್ತಿಲ್ಲ. ಅದನ್ನು ಕಡಿಮೆ ಮಾಡೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿರೋದು. ಸೊ ಇಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ. ನಾನು ಇಲ್ಲೇ ಅಂದರೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ನನಗೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಬೆಳಿಬೇಕು ಅನ್ನೋದು ತುಂಬ ಇದೆ. ಅದಕ್ಕೋಸ್ಕರನೇ ನಾನು ಈ ಥರ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಈಗ ಕ್ಯಾಮ್ರಾ ಮುಂದೆ ಈ ಥರ ನನಗೆ ಏನು ಅನಿಸೋದು ನಾನು ಮಾತಾಡ್ತಾಯಿದ್ದೀನಿ. ಸೊ ಫ್ರೆಂಡ್ ಮಾಡ್ಕೊಬೇಕು ಕ್ಯಾಮ್ರಾನ. ಈ ಕ್ಯಾಮ್ರಾ ಲೆನ್ಸ್ ಇದೆಯಲ್ಲ ಅದನ್ನು ನಾನು ಫ್ರೆಂಡ್ ಮಾಡ್ಕೊಬೇಕು. ಅದಕ್ಕೋಸ್ಕರನೇ ಈ ಥರ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಇದನ್ನು ನಾನು ಯೂಟ್ಯೂಬ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ವಿಡಿಯೋ ಚೆನ್ನಾಗಿ ಬಂದಿದೆ ಅಂದರೆ ಯೂಟ್ಯೂಬ್ಗೆ ಹಾಕ್ತೀನಿ ನಿಜವಾಗ್ಲೂ. ಸೊ ಲಿಟ್ರಲ್ಲೇ ಕೈ ನೋವು ಬರ್ತಾಯಿದೆ ಮೊಬೈಲ್ ತುಂಬ ಹೊತ್ತು ಹಿಡ್ಕೊಂಡು. ನೋಡೋಣ, ಈಗ ಈ ಸೈಟ್ ಮಾಡೋಣ. ಓಕೆ, ಲಿಟ್ರಲಿ ನನಗೇನು ಅಂತಂದರೆ ತುಂಬ ಖುಷಿ ಆಗುತ್ತೆ. ಈಗ ಒಂದು ವೀಡಿಯೋ ಮಾಡ್ತೀನಿ ಅಂತಂದರೆ ತುಂಬ ಜನಗಳಿಗೆ ಈ ಥರ ಸಮಸ್ಯೆ ಇರುತ್ತೆ. ಏನು ಅಂತಂದರೆ ಈ ಸ್ಟೇಜ್ ಫಿಯರ್ ಯಾವ ಥರ ಅಂತಂದರೆ ತುಂಬ ಜನಗಳ ಮುಂದೆ ಮಾತಾಡೋಕ್ಕಾಗಲ್ಲ, ಯಾರು ಏನು ಅಂದ್ಕೊತಾರೋ ಈ ಥರ ಇರುತ್ತೆ. ನನಗೂ ಆ ಥರ ಈಗಲೂ ಇದೆ. ಪ್ರೆಸೆಂಟ್ ನನಗೆ ಈಗಲೂ ಇದೆ. ನಾನು ಈಗಲೂ ಅಷ್ಟೇ ವೀಡಿಯೋ ಮಾಡಬೇಕು ಅಂತ ಬಂದಾಗ ಬೆಳಿಗ್ಗೆ ಬೇರೆಯವ್ರ ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೇ ಸದ್ಯಕ್ಕೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಈಗಲೂ ನನ್ನ ಯಾರು ನೋಡ್ತಿದ್ದಾರೆ, ಬಟ್ ಆದರೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಯಾರು ಏನಾರು ಅಂದ್ಕೊಳ್ಳಿ, ನಾನು ವೀಡಿಯೋ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ಲಿಟ್ರಲಿ ನೋಡಿ, ಸೂಪರಾಗಿದೆ. ಒಂಥರ ಬೆಳಗ್ಗೆ ಬಂದು ಒಂದು ಒಳ್ಳೆ ವೈಬು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಏನಂತ ಗೊತ್ತಿಲ್ಲ, ಈ ಥರ ಮಾಡಬೇಕು, ವೀಡಿಯೋ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾರಿಗೂ ಇದನ್ನು ಹೇಳ್ಕೊಡ್ತಾ ಇಲ್ಲ, ಯಾಕೆಂದರೆ ನಾನೇ ಕಲಿತಾ ಇರೋದು ಇದನ್ನು. ನೋಡೋಣ, ಡೈಲಿ ಈ ಥರ ಒಂದು ವೀಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ. ಒಂದೊಳ್ಳೆ ಸ್ಟೇಜಿಗೆ ಯಾವಾಗ ಬರ್ತೀನಿ ನಂಗೆ ಗೊತ್ತಿಲ್ಲ. ಸೊ ಇದನ್ನು ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಡೈಲಿ ಮಿನಿಮಮ್ ಅಂದರೆ ಒಂದು 10 ನಿಮಿಷನಾದ್ರು ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು. ಆವಾಗಲೇ ನನಗೆ ನಾನು ಏನು ಮಾಡ್ತಾಯಿದ್ದೀನಿ, ನನ್ನಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ, ಸೊ ಕ್ಯಾಮ್ರಾ ಟು ಮೀ ಇಂಪ್ರೂವ್ಮೆಂಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಬೇಕು. ಅದಕ್ಕೆ ಈ ಥರ ಡೈಲಿ ಎದ್ದು ನೋಡೋಣ. ಆದಷ್ಟು ನಾನು ಈ ಥರ ಜಾಗದಲ್ಲಿ, ಅಂದರೆ ಯಾರೂ ಇಲ್ದಿರೋ ಜಾಗದಲ್ಲಿ ಸ್ಟಾರ್ಟಿಂಗು ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡೋದು ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನೆಕ್ಸ್ಟು ಜನಗಳ ಮಧ್ಯದಲ್ಲೂ ವೀಡಿಯೋ ಮಾಡೋ ಥರ ನಾನು ಬರ್ತೀನಿ. ಸೊ ಇವತ್ತು ಡೇಟ್ ಬಂದು 26 ಆಗಸ್ಟ್ 2026. ಈ ಡೇಟನ್ನು ನಾನು ನೆನಪಲ್ಲಿ ಇಟ್ಕೋಬೇಕು. ಇವತ್ತು ನನ್ನ ಫಸ್ಟ್ನೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಲಿಟ್ರಲಿ ನಾನು ಯೂಟ್ಯೂಬ್ಗೆ ಹಾಕ್ತೀನೋ ನೋಡೋಣ. ಕರೆಕ್ಟಾಗಿ ಮಾತಾಡಿತ್ತು ಅಂತಂದರೆ ನಿಜವಾಗ್ಲೂ ಹಾಕ್ತೀನಿ.
ಸೊ ಸ್ನೇಹಿತರೆ, ನನಗಿಷ್ಟ ಹೇಳೋದು, ನಿಮಗೇನೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ. ನೋಡೋಣ, ಇವತ್ತಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಸ್ಟೇಜಿಗೆ ಬರ್ತೀನಿ ಅನ್ನೋದನ್ನ ನಾನು ನೋಡ್ತೀನಿ. ಏಕೆಂದರೆ ನನ್ನಲ್ಲಿ ಈಗ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಬೆಳಿಬೇಕು ಅನ್ನೋದು ತುಂಬ ಇದೆ, ಬೇರೆ ಬೇರೆ ಥರ ಮೈಂಡ್ ಇದೆ. ಬಟ್ ಅದಕ್ಕೆ ನನಗೆ ಸ್ಟೇಜ್ ಫಿಯರ್ ತುಂಬ ಕಾರಣ. ಅದನ್ನು ನಾನು ಹೋಗ್ಲಾಡಿಸ್ಬೇಕು ಅಂತಂದರೆ ಇದನ್ನು ನಾನು ಕಲಿಬೇಕು. ಸೊ ಥ್ಯಾಂಕ್ ಯು.